ಗಣಿ ಲೂಟಿಗವರರಿಗೆ ಅವರ ಅವರ ವಿಧಾನಸೌಧದ ಬಾಗಿಲನ್ನು ತೆಗೆದು ದ ಕರ್ನಾಟಕ ಇಸ್ ದಿ ಮೋಸ್ಟ್ ಕರಪ್ಟ್ ಸ್ಟೇಟ್ ಅಂತ ಕವರ್ ಸ್ಟೋರಿ ಮಾಡಿದರು. ಕವರ್ ಪೇಜಲ್ಲಿ ಬಂತು. ಕರ್ನಾಟಕದಲ್ಲಿ ಅಂತೂ ಮೊದಲ ಬಾರಿ ಒಬ್ಬ ಮುಖ್ಯಮಂತ್ರಿ ಜೈಲಿಗೆ ಹೋಗುವ ಪ್ರಕರಣ ಇದೆ. ಜನಾರ್ದನ್ ರೆಡ್ಡಿ ಮತ್ತು ಅವರ ಸೋದರರು, ಶ್ರೀರಾಮುಲು ಮತ್ತು ಆ ಇಡೀ ಗ್ಯಾಂಗ್ ಏನಿದೆ, ಯಡಿಯೂರಪ್ಪನವರ ವಿರುದ್ಧನೇ ತಿರುಗಿ ಬಿದ್ದು ಈ 2008 ಆ ಸುಮಾರಿಗೆ ಏನಾಯ್ತಂದರೆ, ಈ ಜನಾರ್ದನ್ ರೆಡ್ಡಿ ಮತ್ತು ಅವರ ಸೋದರರು, ಶ್ರೀರಾಮುಲು ಮತ್ತು ಆ ಇಡೀ ಗ್ಯಾಂಗ್ ಏನಿದೆ, ಅವರು ನೇರವಾಗಿ ರಾಜಕೀಯ ಪ್ರವೇಶ ಮಾಡಿಬಿಟ್ರು. ಅವರು ಹೊರಗಡೆ ನಿಂತು ಅದನ್ನು ಮಾಡಿದ್ದಲ್ಲ. ಸೊ ಈ ಗಣಿಗಾರಿಕೆಯದ್ದು ನಾನು ಯಾವಾಗಲೂ ಹೇಳ್ತೇನೆ ಯಡಿಯೂರಪ್ಪನವರ ಬಗ್ಗೆ. ಯಡಿಯೂರಪ್ಪನವರು ಅಲ್ಲಿಯವರೆಗೆ ಒಂದು 30-35 ವರ್ಷದ ರಾಜಕಾರಣವನ್ನು ನೋಡಿದ್ದಾರೆ. ಅವರ ಮೇಲೆ ಅಂಥ ದೊಡ್ಡ ಭ್ರಷ್ಟಾಚಾರದ ಆರೋಪಗಳು ಇರಲಿಲ್ಲ. ಅವರು ಮುಖ್ಯಮಂತ್ರಿ ಆಗಿರೋದು ಭ್ರಷ್ಟಾಚಾರದ ಮೂಲಕ ಅಲ್ಲ, ಅವರ ಜನಪ್ರಿಯತೆ ಮೂಲಕ. ಒಬ್ಬ ರೈತರ ಪರವಾಗಿದ್ದವರು ನಾಯಕನಾಗಿ, ಒಬ್ಬ ಜನನಾಯಕನಾಗಿ ಅವರು ಬಂದರು. ಆದರೆ ಅವರು ಯಾವಾಗ ಈ ಗಣಿ ಲೂಟಿಗವರರಿಗೆ ಅವರ ಅವರ ವಿಧಾನಸೌಧದ ಬಾಗಿಲನ್ನು ತೆಗೆದರು, ಆಗ ದೊಡ್ಡ ಮಟ್ಟದಲ್ಲಿ ಒಂದು ಕರಪ್ಷನ್ನ ಸುದ್ದಿ ಇಡೀ ರಾಷ್ಟ್ರಾದ್ಯಂತ. ನನಗೆ ಈಗಲೂ ನೆನಪಿದೆ, 2011 ಔಟ್ಲುಕ್ ಇರಬೇಕು, ದ ಕರ್ನಾಟಕ ಇಸ್ ದಿ ಮೋಸ್ಟ್ ಕರಪ್ಟ್ ಸ್ಟೇಟ್ ಅಂತ ಕವರ್ ಸ್ಟೋರಿ ಮಾಡಿದರು. ಕವರ್ ಪೇಜಲ್ಲಿ ಬಂತು. ನೀವು ರೆಸಾರ್ಟ್ ರಾಜಕಾರಣ, ಆಪರೇಷನ್ ಕಮಲ, ಇದೆಲ್ಲವೂ ಪ್ರಾರಂಭ ಆಗಿರೋದು 2008ನಿಂದ 2013ರವರೆಗಿನ ಅವಧಿಯಲ್ಲಿ. ಅಂದರೆ ಪ್ರಾರಂಭದಲ್ಲಿ ಈ ಆಪರೇಷನ್ ಕಮಲಕ್ಕೆ ದುಡ್ಡು ಬೇಕಿತ್ತು. ಆಪರೇಷನ್ ಕಮಲಕ್ಕೆ ಬೇಕಾದ ದುಡ್ಡನ್ನು ಈ ಗಣಿ ಮಾಲೀಕರು ಕೊಟ್ಟರು. ಗಣಿ ಮಾಲೀಕರು ಸುಮ್ಮನೆ ದುಡ್ಡು ಕೊಟ್ಟಿಲ್ಲ. ದುಡ್ಡು ಕೊಟ್ಟ ಮೇಲೆ ಅವರು ಅದರ ಪಾಲು ಕೇಳ್ತಾರೆ, ಅಧಿಕಾರದಲ್ಲಿ ಪಾಲು ಕೇಳ್ತಾರೆ. ಕೊನೆಗೆ ಇಡೀ ಜನಾರ್ದನ್ ರೆಡ್ಡಿಯ ಇಡೀ ಗುಂಪು ಯಡಿಯೂರಪ್ಪನವರ ವಿರುದ್ಧನೇ ತಿರುಗಿ ಬಿದ್ದು ಅವರ ಪದಚ್ಯುತಿಗೆ ಮುಂದಾಯಿತು. ಆಗಲೂ ಕೇಂದ್ರ ಸರ್ಕಾರದಲ್ಲಿ ಆಗ ಅಧಿಕಾರದಲ್ಲಿ ಇದ್ದರೂ ಕೂಡ, BJP ಇದ್ದರೂ ಕೂಡ, ನಮ್ಮ ಸುಷ್ಮಾ ಸ್ವರಾಜ್ ಅಂತವರು ಅವರು ನೇರವಾಗಿ ಸಪೋರ್ಟ್ ಮಾಡಿದ ಕಾರಣಕ್ಕಾಗಿ ಅವರು ಭಾಳ ಬಲಾಢ್ಯರಾಗಿ ಬೆಳೆದರು. ಅದೊಂದು ಭಾಳ ದೊಡ್ಡ, ಬಹುಶಃ ಕರ್ನಾಟಕದ ಮಟ್ಟಿಗೆ ಮಾತ್ರ ಅಲ್ಲ, ನಾನು ಈಗ ಬಿಹಾರದಲ್ಲಿ, UPಯಲ್ಲಿ ಒಂದು ಮಟ್ಟದ ಭ್ರಷ್ಟಾಚಾರವನ್ನು ನೋಡಿದ್ದೇನೆ. ಆದರೆ ಈ ರೀತಿಯ ಒಂಥರ ನಾವು ವೈಟ್ ಕಾಲರ್ ಕ್ರೈಮ್ ಅಂತ ಏನು ಹೇಳ್ತೀವಿ, ಭಾಳ ಸೊಫಿಸ್ಟಿಕೇಟೆಡ್ ಆಗಿ ಬರೀ ಗಣಿಗಾರಿಕೆಯಿಂದ ಮಾಡಿದ ಭ್ರಷ್ಟಾಚಾರ ಇದೆಯಲ್ಲ, ಅದು ಯಾರ ಕೈಗೂ ಯಾರ ಎಣಿಕೆಗೆ ಸಿಗದಷ್ಟು ಅದು ಬೆಳೆಯಿತು. ಅದರ ನಂತರ ಅದರಲ್ಲಿ ಒಂದು ಪಾಸಿಟಿವ್ ಸಂಗತಿ ಏನಂದರೆ, ಸಂತೋಷ್ ಹೆಗಡೆಯವರು ಲೋಕಾಯುಕ್ತರಾಗಿ ಅಪಾಯಿಂಟ್ಮೆಂಟ್ ಆದ ಕಾರಣ ಅದನ್ನು ಒಂದು ಹಂತಕ್ಕೆ ತರಲಿಕ್ಕಾಯಿತು. ನನಗೆ ಅನಿಸೋದು, ಈ ಜನಾರ್ದನ್ ರೆಡ್ಡಿ ಯಾವಾಗ ಅವರು ಒಂಥರ ಭಸ್ಮಾಸುರರ ಥರ, ಭಸ್ಮಾಸುರ ಅಂದರೆ ಅವನ ತಲೆಗೆ ಕೈ ಇಡ್ತಾನೆ, ಇವರು ಯಡಿಯೂರಪ್ಪನ ತಲೆಗೆ ಕೈ ಇಡಲಿಕ್ಕೆ ಪ್ರಯತ್ನ ಮಾಡಿದಾಗ ಈ ಜನಾರ್ದನ್ ರೆಡ್ಡಿಯ ಈ ಭ್ರಷ್ಟಾಚಾರದ ದುಡ್ಡನ್ನು ಎದುರಿಸಲಿಕ್ಕೆ ನಾನು ಕೂಡ ಏನೋ ದುಡ್ಡು ಮಾಡಬೇಕು ಅನ್ನೋ ಒಂದು ಯೋಚನೆ ಯಡಿಯೂರಪ್ಪನವರಿಗೆ ಹುಟ್ಟುತ್ತಾ, ಅವರ ಕುಟುಂಬಕ್ಕೆ ಹುಟ್ಟುತ್ತಾ, ಇಲ್ಲದ ಅವರ ಪರಿವಾರಕ್ಕೆ ಹುಟ್ಟುತ್ತಾ ಗೊತ್ತಿಲ್ಲ. ಅದರಿಂದ ಸಾಲು ಈಗ ಅವ್ರ ಕೊನೆಗೆ ಎಲ್ಲಿವರೆಗೆ ಆಯ್ತು ಅಂದರೆ, ನನ್ನ ಪ್ರಕಾರ ಕರ್ನಾಟಕದಲ್ಲಿ ಅಂತೂ ಮೊದಲ ಬಾರಿ ಒಬ್ಬ ಮುಖ್ಯಮಂತ್ರಿ ಜೈಲಿಗೆ ಹೋಗುವ ಹಾಗೆ ಪ್ರಕರಣ ಆಯಿತು. ನಿಮಗೆ ಗೊತ್ತಿದೆ, ಅರ್ಕಾವತಿ ಲೇಔಟ್ನ ಇದರಲ್ಲಿ ಡಿನೋಟಿಫಿಕೇಷನ್ ಇರ್ಬೋದು, ಅದರ ನಂತರದ್ದು ಎಲ್ಲ ಪ್ರಕರಣದಲ್ಲಿ ಪ್ರೇರಣಾ ಟ್ರಸ್ಟನ್ನು ಅವರೇ ಮಾಡಿ ಅಲ್ಲಿ 2 ಚೆಕ್ಗಳಲ್ಲಿ 10 ಕೋಟಿ ರೂಪಾಯಿಯನ್ನು ನೇರವಾಗಿ, ಅಂದರೆ ಭಾಳ ಕ್ರೂಡಾಗಿ. ಈಗ ಇವತ್ತು ನಾವು ಸ್ವಿಸ್ ಬ್ಯಾಂಕ್ ಬಗ್ಗೆ ಮಾತಾಡ್ತೇವೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹವಾಲಗಳು ನಡೆಯುತ್ತೆ. ಆದರೆ ನನಗೆ ಈಗಲೂ ನೆನಪಿದೆ, ಡೆಲ್ಲಿಯಲ್ಲಿ ನಾವು ಆ ಕಾಲದಲ್ಲಿದ್ದೆವು. ಒಮ್ಮೆ ಅರುಣ್ ಜೇಟ್ಲಿ ಆಫ್ ದಿ ರೆಕಾರ್ಡ್ ಮಾತಾಡುವಾಗ ಹೇಳ್ತಾ ಇದ್ರು ಅಂತೆ, ಅಂದರೆ ಯಡಿಯೂರಪ್ಪನವರಿಗೆ ಒಬ್ಬ ಒಳ್ಳೆ ಚಾರ್ಟರ್ಡ್ ಅಕೌಂಟೆಂಟ್ ಇಲ್ಲ ಲಾಯರ್ ಕೂಡ ಸಿಗಲಿಲ್ವ ಅಂತ. ಅಂದರೆ ಇಷ್ಟು ಕ್ರೂಡಾಗಿ ಭ್ರಷ್ಟಾಚಾರ ನಡೆದಿದೆ. ಚೆಕ್ಕಲ್ಲಿ ದುಡ್ಡು ತಗೊಂಡಿರೋದು, ಅವರ ಅಕೌಂಟಿಗೆ ಹೋಗೋದು, ಆ ರೀತಿಯ ಬ್ಯಾಂಕ್ ಅಕೌಂಟಿಗೆ ದುಡ್ಡು ತಗೊಂಡಿದ್ದು ಶಿಬು ಸೊರೇನ್ ಜಾರ್ಖಂಡಲ್ಲಿ ತಗೊಂಡಿದ್ದಾರೆ. ಪಾಪ ಗುಡ್ಡಗಾಡಿನ ಮನುಷ್ಯ, ಅವ್ರಿಗೆ ಏನು ಗೊತ್ತಾಗಿಲ್ಲ, ತಗೊಂಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಆ ಮಟ್ಟದ ಭ್ರಷ್ಟಾಚಾರ ಆಗಿ ಅದು ಇಡೀ ರಾಜಕೀಯವನ್ನೇ ಹಾಳು ಮಾಡಿತು. ಕೊನೆಗೆ ಅವರು ಮಾತ್ರ ಅಲ್ಲ, ಕೃಷ್ಣ ಶೆಟ್ಟಿ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಒಂದು 4-5 ಸಚಿವರು ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಆ ಕಾಲದಲ್ಲಿ ಬಂತು.